ವೀಕ್ಷಕರೇ, ಅನೇಕ ಜನರು ಜ್ಯೋತಿಷ್ಯವನ್ನು ಕೇಳೋಕ್ಕೆ ನನ್ನ ಕಚೇರಿಗೆ ಬರ್ತಾರೆ. ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಒಂದು ಜಾತಕವನ್ನು ನೋಡಿ ನಿಮ್ಮ ಅದೃಷ್ಟ ಹರಳುಗಳನ್ನು ನಿರ್ಧಾರ ಮಾಡಬೇಕು. ಅದು ಯಾವ ರೀತಿ ನಿರ್ಧಾರ ಮಾಡಬೇಕು? ಜಾತಕದ ರೀತಿಯ ಹರಳನ್ನು ಹಾಕಬೇಕಾ, ಅಥವಾ ನಿಮ್ಮ ಹೆಸರು ಬಳಕೆಯ ಹರಳನ್ನು ಹಾಕಬೇಕಾ, ಅಥವಾ ನಿಮ್ಮ ನಕ್ಷತ್ರಕ್ಕೆ ಹರಳನ್ನು ಹಾಕಬೇಕಾ, ಅಥವಾ ನಿಮ್ಮ ರಾಶಿ ಪ್ರಕಾರ ಹರಳನ್ನು ಹಾಕಬೇಕಾ ಅನ್ನೋದನ್ನು ನೋಡೋದಾದರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವಿಚಾರಗಳನ್ನು ನೀವು ಅನೇಕ ಜನಕ್ಕೆ ಶೇರ್ ಮಾಡಿ. ವೀಕ್ಷಕರೇ, ಬನ್ನಿ ಕಾರ್ಯಕ್ರಮದ ಕುರಿತು ನಾವು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ ನೋಡಿ, ಈ ಒಂದು ನವರತ್ನಗಳನ್ನ ಬಿಟ್ಟು ಉಪರತ್ನಗಳು ಸುಮಾರು ಒಂದು 100-120 ಉಪರತ್ನಗಳಿರ್ತವೆ. ಕೆಲವರಿಗೆ ನವರತ್ನಗಳನ್ನ ಹಾಕಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಅವರು ಉಪರತ್ನಗಳನ್ನ ಧಾರಣೆ ಮಾಡ್ಬೋದು ಅಂತ ಹೇಳಿ ನಮ್ಮ ಗ್ರಂಥಗಳಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಆದರೆ ಉಪರತ್ನಗಳಿಂದ ಫಲ ದೊರೆಯುತ್ತೆ ಅನ್ನೋದಾದರೆ ಖಂಡಿತ ಫಲ ಕಡಿಮೆ ಇರುತ್ತೆ ವೀಕ್ಷಕರೇ. ನೀವು ಹಾಕಬೇಕು ಅಂತ ಹೇಳಿದ್ರೆ ನವರತ್ನವನ್ನೇ ನೀವು ಧಾರಣೆ ಮಾಡಬೇಕಾಗತ್ತೆ. ನವರತ್ನವನ್ನು ನೀವು ಧಾರಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಕೆಲವು ಕಡೆ 500 ರೂಪಾಯಿಗೆ ರತ್ನ ಸಿಗುತ್ತೆ, ಕೆಲವು ಕಡೆ 50,000ಕ್ಕೆ ರತ್ನ ಸಿಗುತ್ತೆ, ಕೆಲವು ಕಡೆ 5,000ಕ್ಕೆ ರತ್ನ ಸಿಗುತ್ತೆ. 8 ಕ್ಯಾರೆಕ್ಟು ಮಾಣಿಕ್ಯ ಅಂದರೆ ರೂಬಿ ಅಂತ ನಾವು ಹೇಳ್ತೀವಿ, ಸುಮಾರು 450 ಕೋಟಿಗೆ ಸೇಲ್ ಆಗಿದೆ ಅಂಥೇಳಿ ನಾವು ವಿಚಾರಗಳನ್ನ ನೋಡಿದ್ದೀವಿ. ಆದರೆ 8 ಕ್ಯಾರೆಕ್ಟ್ ರೂಬಿಯನ್ನು ನೀವು 500 ರೂಪಾಯಿಗೂ 8 ಕ್ಯಾರೆಟ್ ರೂಬಿ ಹಾಕ್ಬೋದು, 1000 ರೂಪಾಯಿಗೂ ನೀವು 8 ಕ್ಯಾರೆಟ್ ರೂಬಿಯನ್ನು ಹಾಕ್ಬೋದು, 10,000ಕ್ಕೂ ನೀವು 8 ಕ್ಯಾರೆಟ್ ರೂಬಿಯನ್ನು ಹಾಕ್ಬೋದು, 50 ಲಕ್ಷಕ್ಕೂ ನೀವು 8 ಕ್ಯಾರೆಟ್ ರೂಬಿಯನ್ನು ಹಾಕ್ಬೋದು. ನೀವು ನೋಡಿರ್ಬೋದು, ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ರತ್ನವನ್ನು ಹಾಕಿರ್ತಾರೆ. ಅವ್ರ ಕೈಯಲ್ಲಿರುವಂಥ ರತ್ನ ಸುಮಾರು 50 ಲಕ್ಷ ಅಂತೆ, 60 ಲಕ್ಷ ಅಂತೆ. ನಾವು ಮಾತಾಡ್ತೀವಿ ಅಲ್ವಾ? ರತ್ನದಲ್ಲಿ ಬೆಲೆ ಕಟ್ಟಕ್ಕಾಗೋದಿಲ್ಲ. ಉದಾಹರಣೆಗೆ ನನ್ನ ಕಚೇರಿಗೆ ಬರ್ತಾರೆ, ನಾನೊಂದು 10,000-15,000 ತೊಗೊಂಡು ಒಂದು ರತ್ನವನ್ನು ಮಾಡಿಕೊಡ್ತೀನಿ. ಅದೇ ರತ್ನ ಇನ್ನೊಂದು ಕಡೆ ನೀವು ಹೋಗಿ ತೋರಿಸಿದಾಗ, ಅಯ್ಯೋ ನಮ್ಮ ಹತ್ರ ಬರೀ 2,000ಕ್ಕೆ ಸಿಗ್ತಾ ಇತ್ತು. ಅದೇ ರತ್ನವನ್ನು ನೀವು ಇನ್ನೊಂದು ಕಡೆ ದೊಡ್ಡ ಅಂಗಡಿ ಹೋಗಿ ಕೇಳಿದಾಗ, ಅಯ್ಯೋ ಈ ರತ್ನ ನಮ್ಮ ಅಂಗಡಿಲಿ 1.5 ಲಕ್ಷ ಆಗುತ್ತೆ. ಈ ಥರ ತುಂಬ ಕನ್ಫ್ಯೂಸ್ ಇರುತ್ತೆ. ರತ್ನವನ್ನು ಧಾರಣೆ ಮಾಡಬೇಕಿದ್ರೆ ಫಸ್ಟ್ ನಂಬಿಕೆ ಇರಬೇಕು. ರತ್ನವನ್ನು ನಾವು ಯಾವ ರೀತಿ ಧಾರಣೆ ಮಾಡಬೇಕು? ರಾಶಿ ಪ್ರಕಾರ, ರಾಶಿಗೆ ಅನುಗುಣವಾಗಿ ನೀವು ರತ್ನವನ್ನು ಧಾರಣೆ ಮಾಡಬೇಕಾ, ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ರತ್ನವನ್ನು ಧಾರಣೆ ಮಾಡಬೇಕಾ, ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ರತ್ನವನ್ನು ಧಾರಣೆ ಮಾಡಬೇಕಾಗತ್ತಾ? ಉದಾಹರಣೆಗೆ 3ನೇ ತಾರೀಕು ಗುರುಗ್ರಹದ ಅಧಿಪತಿ ಅಂತ ಹೇಳ್ತಾರೆ, ಕನಕಪುಷ್ಯ ರಾಗವನ್ನು ಹಾಕ್ತಾರೆ. ಇನ್ನೂ ಕೆಳಗೆ ಬರ್ತಾರೆ, ನಾನು ಜೂನ್ ತಿಂಗಳಲ್ಲಿ ಹುಟ್ಟಿರೋದು, ಜುಲೈ ತಿಂಗಳಲ್ಲಿ ಹುಟ್ಟಿರೋದು, ಆ ತಿಂಗಳಿಗೆ ಸಂಬಂಧಪಟ್ಟಂಥ ಹರಳುಗಳನ್ನ ಹಾಕ್ತಾರೆ. ಇವೆಲ್ಲ ಯಾವುದೋ ಖಂಡಿತವಾಗಿ ಲೆಕ್ಕಕ್ಕೆ ಬರೋದಿಲ್ಲ ವೀಕ್ಷಕರೇ. ನಮ್ಮ ಗ್ರಂಥಗಳಲ್ಲಿ, ನಮ್ಮ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಕೂಲಂಕುಷವಾಗಿ ಅದರ ವಿಸ್ತಾರವಾಗಿ ಹೇಳಿದ್ದಾರೆ. ಜಾತಕವನ್ನು ಪರಿಶೀಲನೆ ಮಾಡಿದ ನಂತರವೇ ನೀವು ಹರಳನ್ನು ಧಾರಣೆ ಮಾಡಬೇಕು. ಕೆಲವರು ಬರ್ತಾರೆ, ನಂದು ಮೇಷರಾಶಿ ಹವಳ ಹಾಕ್ತೀವಿ ಅಂತಾರೆ, ಕೆಲವರು ಸಿಂಹರಾಶಿ ರೂಬಿಯನ್ನು ಮಾಣಿಕೆ ಹಾಕಬೇಕು ಅಂತಾರೆ, ಕೆಲವರು ಮಕರ ರಾಶಿ ನೀಲವನ್ನು ಹಾಕಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ನಾನು ಮಕರ ರಾಶಿ ಇದ್ದರೂ ರೂಬಿಯನ್ನು ಹಾಕ್ಸಿರ್ತೀನಿ, ಕೆಲವರಿಗೆ ಮಕರ ರಾಶಿ ಇದ್ದರೂ ನಾನು ಮುತ್ತಿನ ಉಂಗುರವನ್ನು ಹಾಕಿಸ್ತಾ ಇದ್ದೇನೆ, ಕೆಲವರು ಮಕರ ರಾಶಿ ಇದ್ದರೂ ನಾನು ಹವಳವನ್ನು ಹಾಕ್ಸಿರ್ತೀನಿ. ಏನು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಹರಳನ್ನು ಧಾರಣೆ ಮಾಡಬೇಕಿದ್ರೆ ಖಂಡಿತವಾಗಿ ಯಾರು ತಿಂಗಳಲ್ಲಿ ಇರ್ಬೋದು, ಅಥವಾ ಜನ್ಮ ದಿನಾಂಕದ ಪ್ರಕಾರ ಇರ್ಬೋದು, ಅಥವಾ ರಾಶಿ ಪ್ರಕಾರ ಇರ್ಬೋದು, ಅಥವಾ ನಕ್ಷತ್ರ ಪ್ರಕಾರ ಇರ್ಬೋದು, ಅಥವಾ ನಿಮ್ಮ ನಾಮಬಲದ ಪ್ರಕಾರ ಇರ್ಬೋದು. ನಿಮ್ಮ ಹೆಸರಿಗೋ ಜಾತಕಕ್ಕೋ ಸಂಬಂಧನೇ ಇರೋದಿಲ್ಲ. ಹೆಂಗೆ ನಾಮಬಲದ ಪ್ರಕಾರ ನೀವು ಹರಳನ್ನು ಹಾಕ್ತೀರಾ ಹೇಳಿ? ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನನಗೆ ಆ ಗ್ರಹ ಯಾವುದೋ ನೀಚ ಇದ್ರೆ ಅದನ್ನು ಹಾಕೋಬೇಕಾ, ಅಥವಾ ಯಾವುದೋ ಗ್ರಹಗಳು ವೀಕ್ ಇದ್ರೆ ಅದನ್ನು ನಾವು ಹಾಕೋಬೇಕಾ, ಯಾವುದೋ ಗ್ರಹ ಜಾತಕದಲ್ಲಿ ಬಲ ಇರೋದಿಲ್ಲ ಅದನ್ನು ನಾವು ಧಾರಣೆ ಮಾಡಬೇಕಾ ಅಂತ ಬರ್ತಾರೆ. ತುಂಬ ಕ್ವಶನ್ಸ್ನ ನನಗೆ ಕೇಳ್ತಾರೆ, ತುಂಬ ಪ್ರಶ್ನೆಗಳು ಇರ್ತಾನೆ ನನ್ನ ಮುಂದೆ. ನಾನು ಅವ್ರಿಗೆಲ್ಲ ಹೇಳೋದು ಒಂದೇ, ದಯವಿಟ್ಟು ನಿಮ್ಮ ಜಾತಕವನ್ನು ತೊಗೊಂಬನ್ನಿ, ನೀವು ಹುಟ್ಟಿರೋ ಜನ್ಮ ದಿನಾಂಕ ತೊಗೊಂಬನ್ನಿ, ನೀವು ಹುಟ್ಟಿರೋ ಸಮಯ ಬಹಳ ಮುಖ್ಯ ಆಗುತ್ತೆ, ಅದನ್ನು ತೊಗೊಂಬನ್ನಿ. ಅದ್ರ ಪ್ರಕಾರ ಖಂಡಿತ ನಿಮಗೆ ಜಾತಕದಲ್ಲಿ ಯಾವ ರತ್ನ ನಿಮಗೆ ನೀವು ಹಾಕ್ಬೋದು ಅನ್ನೋದನ್ನ ಖಂಡಿತವಾಗಿ ನಾನು ಸಜೆಷನ್ನ ಮಾಡ್ತೀನಿ ವೀಕ್ಷಕರೇ. ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಾನು ಅಲ್ಲೇ ರತ್ನ ಹಾಕ್ಸಿದ್ದೆ, ಇಲ್ಲಿ ರತ್ನ ಹಾಕ್ಸಿದ್ದೆ, ಆದರೆ ಯಾವುದೂ ವರ್ಕೌಟ್ ಆಗಿಲ್ಲ, ಬಂದು ನಿಮ್ಮ ಹತ್ರ ಹಾಕ್ಸಿದ್ಮೇಲೆ ಇವತ್ತು ನಮ್ಮ ಮಗ ಚೆನ್ನಾಗಿದ್ದಾನೆ,
ನಮ್ಮ ಮಗಳು ಚೆನ್ನಾಗಿದ್ದಾರೆ, ನಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ, ಆರೋಗ್ಯ ಸುಧಾರಣೆ ಆಗಿದೆ ಅಂತ ಹೇಳಿ ಅನೇಕ ಜನರು ಹೇಳ್ತಾರೆ ವೀಕ್ಷಕರೇ. ನಿಜಕ್ಕೊಂಥರ ಖುಷಿ ಕೊಡುತ್ತೆ ಅಂಥ ವಿಚಾರಗಳು. ಕೆಲವು ಬಾರಿ ರತ್ನಗಳು ಲಕ್ಷಗಟ್ಟಲೆ ಹೋಗ್ತವೆ. ಇವಾಗ ಯಾರೋ ದೊಡ್ಡ ದೊಡ್ಡ ಮನುಷ್ಯರು, ನಾನು ಎಕ್ಸಾಂಪಲ್ ಕೊಡೋ ರತ್ನವನ್ನು ದೊಡ್ಡ ಮನುಷ್ಯರು ಹಾಕಿದರೆ ಅದೇ ಒಂದು 10 ಲಕ್ಷ 20 ಲಕ್ಷ ಅಂತ ಹೇಳೋದು ನಂಬ್ತಾರೆ. ಅದೇ ರತ್ನವನ್ನು ಕೆಲವರಿಗೆ ಜ್ಞಾನ ಇರೋದಿಲ್ಲ ಅಂಥವ್ರಿಗೆ ತೊಗೊಂಡೋಗಿ ಕೊಟ್ಟಾಗ, ಅಯ್ಯೋ ಇದು ನಮ್ಮ ಹತ್ರ 3,000 ಸಿಗ್ತಾ ಇತ್ತು, ಅಯ್ಯೋ ನಂಗೆ 4,000 ಸಿಗ್ತಾ ಇತ್ತು ಅಂತ ಹೇಳಿ, ಅಯ್ಯೋ ಗುರುಗಳು ಒಂದು 10-15,000 ತಿನ್ಬಿಟ್ಟವ್ರೆ ಅಂತ. ಯಾಕಾದ್ರೆ ಅಂತ ಹೇಳಿದ್ರೆ ರತ್ನಗಳಿಗೆ ನೀವು ಖಂಡಿತ ಬೆಳೆ ಕಟ್ಟಕ್ಕಾಗೋದಿಲ್ಲ. ರತ್ನವನ್ನು ಧಾರಣೆ ಮಾಡಬೇಕಿದ್ರೆ ಫಸ್ಟ್ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ರತ್ನವನ್ನು ಧಾರಣ ಮಾಡಿ ಖಂಡಿತವಾಗಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನೀವು ಜಾತಕದ ರೀತಿಯ ರತ್ನವನ್ನು ಧಾರಣೆ ಮಾಡಿದ್ರೆ ಮಾತ್ರ ಉತ್ತಮ ಆಗುತ್ತೆ. ಉದಾಹರಣೆಗೆ ನೋಡಿ, ನಿಮ್ಮ ಜಾತಕದಲ್ಲಿ ಒಂದು 2-3 ಗ್ರಹಗಳು ಬಲಹೀನವಾಗಿರುತ್ತೆ. ಅಂತಹ ಬಲಹೀನ ಇರುವಂತಹ ರತ್ನಗಳನ್ನ ಖಂಡಿತವಾಗಿ ನೀವು ಧಾರಣೆ ಮಾಡೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಉದಾಹರಣೆ ನಾನು ಹೇಳೋದಾದರೆ, ಇವಾಗ 9 ರತ್ನಗಳಿರ್ತವೆ. ಅದೇ ರೀತಿ ನಿಮಗೆ 9 ಜನ ಸ್ನೇಹಿತರು ಇರ್ತಾರೆ ಅಂತ ಇಟ್ಕೊಳ್ಳಿ. ಆ 9 ಜನ ಸ್ನೇಹಿತರಲ್ಲಿ ಒಂದು 2 ತುಂಬ ಬಲಶಾಲಿಯಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಇನ್ನೂ ಒಂದು 7 ಜನ ಬಲಹೀನರಾಗಿರ್ತಾರೆ. ನಾವು ಸಾಮಾನ್ಯವಾಗಿ ಯಾರ ಸ್ನೇಹವನ್ನು ಬಯಸ್ತೀವಿ ಯೋಚನೆ ಮಾಡಿ. ನಾವು ಸ್ನೇಹವನ್ನು ಬಯಸೋದು ಯಾರು ಬಲಿಷ್ಠರಾಗಿರ್ತಾರೆ, ಯಾರು ಬುದ್ಧಿವಂತರಾಗಿದ್ದಾರೆ ಅಂಥವ್ರ ಸ್ನೇಹವನ್ನು ನಾವು ಬಯಸೋದು ಸರ್ವೇ ಸಾಮಾನ್ಯ. ಯಾರು ಬಲಹೀನರಾಗಿರ್ತಾರೆ ಅಂಥವ್ರನ್ನ ಸ್ನೇಹ ಮಾಡೋಕ್ಕೆ ಖಂಡಿತ ಯಾರೂ ಬಯಸೋದಿಲ್ಲ ಅಲ್ಲ ವೀಕ್ಷಕರೇ. ಅದೇ ರೀತಿ ನಾವು ನವರತ್ನಗಳನ್ನ ಧಾರಣೆ ಮಾಡಬೇಕಿದ್ರೆ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸಿ ನಂತರ ನೀವು ರತ್ನಗಳನ್ನ ಧಾರಣೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ವೀಕ್ಷಕರೇ. ಈ ನವರತ್ನವನ್ನು ಧಾರಣೆ ಮಾಡಬೇಕಿದ್ರೆ ಅನೇಕರಿಗೆ ಅನೇಕ ರೀತಿಯಾದ ಗೊಂದಲಗಳಿರ್ತವೆ. ಎಲ್ಲೋ ಹೋಗ್ತಾರೆ, ಯಾವುದೊಂದು ರತ್ನ ಸಿಕ್ತೋ ಕಮ್ಮಿ ಸಿಕ್ತೋ ಹಾಕ್ಕೊಂಡು ಬಂದ್ಬಿಡ್ತಾರೆ. ಅವರು ಗುರುಗಳೇ ಮಾಡಿಸ್ಕೊಂಬಂದೆ ನೋಡಿ ಅಂತ ಹೇಳಿದಾಗ ಅದು ಖಂಡಿತ ಒರಿಜಿನಲ್ ಇರೋದಿಲ್ಲ. ಅಂತಹ ರತ್ನಗಳನ್ನ ಧಾರಣೆ ಮಾಡ್ಕೊಂಬಂದಿರ್ತಾರೆ. ಕೆಲವರು ಬಂದಿರ್ತಾರೆ ಸುಮಾರು ಒಂದು ಅರ್ಧ ಕ್ಯಾರೆಟ್ ರತ್ನವನ್ನು ಎಲ್ಲೋ ಹೋಗಿ ದೊಡ್ಡ ಅಂಗಡಿಗಳಲ್ಲಿ 70,000 80,000 ಕೊಟ್ಟು ತಂದಿರ್ತಾರೆ. ನಾನು ಅವರಿಗೆ ಒಂದು 10-12 ರೂಪಾಯಿ ಹಾಕ್ಬೋದು ಅಂತ ಹೇಳಿದಾಗ ಅವರು ಖಂಡಿತವಾಗಿ ಅವರು ಬೇಸರ ಮಾಡಿಕೊಂಡು ಆ ರತ್ನಗಳನ್ನ ಅಲ್ಲೇ ಬಿಟ್ಟು ಹೋಗಿರೋಂಥ ಉದಾಹರಣೆಗಳು ಸುಮಾರು ಜನ ಇದ್ದಾರೆ. ಅವರು ಇಲ್ಲೂ ಬಂದು ರತ್ನವನ್ನು ಮಾಡಿಸ್ಕೊಳ್ಳೋಂಥ ಉದಾಹರಣೆಗಳು ಖಂಡಿತ ಸುಮಾರು ಜನ ಆಗಿದ್ದಾರೆ ವೀಕ್ಷಕರೇ. ಅದರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಜಾತಕವನ್ನು ನೀವು ಪರಿಶೀಲನೆ ಮಾಡದೆ ಖಂಡಿತ ನೀವು ರತ್ನಗಳನ್ನ ಯಾರು ಧಾರಣೆ ಮಾಡಬೇಡಿ. ಅದು ಯಾವುದೇ ರೀತಿಯಾದ ಸರಿಯಾದ ಸಂಪ್ರದಾಯ ಅಲ್ಲ, ಸರಿಯಾದ ವ್ಯವಸ್ಥೆ ಅಲ್ಲ ವೀಕ್ಷಕರೇ. ಆದ್ದರಿಂದ ನೀವು ಯಾರಾದರೂ ನವರತ್ನವನ್ನು ಧಾರಣೆ ಮಾಡಬೇಕಿದ್ರೆ ಮೊದಲಿಗೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ನಂತರ ನೀವು ರತ್ನವನ್ನು ಧಾರಣೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮನ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ, ಇಂತಹ ವಿಚಾರಗಳು ಅನೇಕ ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ವಿಶೇಷವಾದ ಒಂದು ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.